ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ. ಎಲ್ಲರನ್ನು ನನ್ನ ಬ್ಲಾಗ್ನಲ್ಲಿ ವೆಲ್ಕಮ್ ಮಾಡುತ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದು ಬಂದುಬಿಟ್ಟು ಗುರುವಾರ ಸಾಯಂಕಾಲ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಆಗಿದ್ದರಿಂದ ದೇವರಿಗೆ ದೀಪ ಹಚ್ಚಿದೆ ಸಾಯಿಬಾಬಾನ. ಇವಾಗ ಫ್ರೆಂಡ್ಸ್ ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ SM1 ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್, ಅದಕ್ಕೆ ರಿವಿಷನ್ ಸ್ಟಾರ್ಟ್ ಆಗಿದೆ. ಹಾಯ್ ಆರ್ಯನ್. ಹಾಯ್ ಮಾಡು. ಏನು ಯಾವ ಎಕ್ಸಾಮ್ ಸ್ಟಾರ್ಟ್ ಆಗಿದೆ? ಇಂಗ್ಲಿಷ್. ನಾಳೆ ಏನಿದೆ? ನಾಳೆ GK ಕಂಪ್ಯೂಟರ್, ಅಬಾಕಸ್, ಡ್ರಾಯಿಂಗ್. ಎಲ್ಲ ಪ್ರಿಪೇರ್ ಆಗಿದೆಯಾ? ಯುಕ್ತಿ ಹಾಯ್ ಫ್ರೆಂಡ್ಸ್. ನಾಳೆ ಯಾವ್ದು ಎಕ್ಸಾಮ್ ಇದೆ? GK, ಅಬಾಕಸ್, ಕಂಪ್ಯೂಟರ್, ಡ್ರಾಯಿಂಗ್. ಎಲ್ಲ ಪ್ರಿಪೇರ್ ಆಗಿದೆಯಾ? ಪ್ರಿಪೇರ್ ಮಾಡ್ತೀನಿ. ನಮ್ಮ ಹಸ್ಬೆಂಡು ಬಂದರು ಫ್ರೆಂಡ್ಸ್ ಕೆಲಸಕ್ಕೆ ಹೋಗಿ. ಹಾಯ್ ಮಾಡ್ರಿ. ಯುಕ್ತಿ, ಈಗ ನೀನು 4th ಸ್ಟ್ಯಾಂಡರ್ಡ್ನಲ್ಲಿ ಇದೆಯಲ್ಲ, ಈಗ ನಿನ್ನಂಗೆ 4th ಸ್ಟ್ಯಾಂಡರ್ಡ್ನಲ್ಲಿ ಓದ್ತಿರ್ತಾರಲ್ಲ ಅವ್ರಿಗೆ ನೀನು ಹೇಗೆ ರಿವಿಷನ್ ಮಾಡಬೇಕಂತ ಏನು ಟಿಪ್ಸ್ ಕೊಡ್ತೀಯಾ? ಸೊ ಫಸ್ಟಕ್ಕೆ ನಾನು ಮನಸ್ಸಲ್ಲಿ ಹೇಳೋಕ್ಕೆ ಇದು ಮಾಡ್ತೇನೆ ಫ್ರೆಂಡ್ಸ್. ಸೊ ಫಸ್ಟ್ ನಿಮ್ಮ ಮನಸ್ಸಲ್ಲಿ ಪಾಸಿಟಿವ್ ಇರಬೇಕು. ನಿಮಗೆ ಇದು ಬರುತ್ತೆ ಅಂತ ನಿಮಗೆ ಒಂದು ಹುರುಪು ಇರಬೇಕು. ಅದಿಲ್ಲ ಅಂದರೆ ನಿಮ್ಗೆ ಏನು ಮಾಡಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್. ಸೊ ಫಸ್ಟ್ ಟಿಪ್ಸ್, ನಿಮಗೆ ಒಂದು ದೊಡ್ಡ ಕ್ವಶನ್ ಬರೋಂಗಿಲ್ಲ. ಸೊ ನನ್ನ ಒಂದು ಕ್ವಶನ್ ತೋರಿಸ್ತೀನಿ. ಇದು ಮ್ಯಾಥ್ಸ್ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಈಗ ಮ್ಯಾಥ್ಸ್ನಾಗೆ ಇದು ದೊಡ್ಡ ಸಮ್ಸ್ ಇದೆ ಫ್ರೆಂಡ್ಸ್, ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇದು ಅನಿಲ್ಸ್ ಬ್ಯಾಗ್ ವೇಟ್, ಇದು ಭಾಳ ದೊಡ್ಡ ಸಮ್ಸ್ ಇದೆ ಫ್ರೆಂಡ್ಸ್. ಸೊ ನಮಗೆ ಫಸ್ಟ್ ಟಿಪ್ಸ್ ಏನು ಫ್ರೆಂಡ್ಸ್, ಅದಕ್ಕೆ 5-6 ಟೈಮ್ಸ್ ನಾವು ಓದ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ. ಅದಾದಮೇಲೆ ಏನು ಮಾಡಬೇಕು ಫ್ರೆಂಡ್ಸ್, 5 ಸಲ ಬರ್ಕೋಬೇಕು. ಸೊ ಫ್ರೆಂಡ್ಸ್ ನೋಡಿ, ನಾ ಮ್ಯಾಥ್ಸ್ ಟೆಸ್ಟಿಗೆ ನೋಡಿ 5 ಸತ 6 ಸತ ಬರ್ಕೊಳತ್ತೀನಿ ಫ್ರೆಂಡ್ಸ್. ಅದು ಬರ್ಕೊಂಡಾದ್ಮೇಲೆ ನಿಮಗೆ ಖಂಡಿತ ಬರುತ್ತೆ. ಮತ್ತು ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಬರ್ತದೆ ಫ್ರೆಂಡ್ಸ್. ಸೊ ಈಗ ನಾನು ನಿನ್ನೆ ಪ್ರಾಕ್ಟೀಸ್ ಮಾಡತ್ತಿದ್ದೆ ಫ್ರೆಂಡ್ಸ್. ಸೊ ನಾಳೆ ಮ್ಯಾಥ್ಸ್ ಟೆಸ್ಟ್ ಅಂತ ಟೀಚರ್ ಹೇಳಿದ್ರು. ಸೊ ನನ್ನ ಔಟ್ ತೊಗೊಂಡಿನಿ. ಎದಕ್ಕೆ ಈಗೋಸ್ಕರ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಮಕ್ಕಳದೆಲ್ಲ ಹೋಮ್ವರ್ಕ್ ಆಯಿತು. ಆವಾಗ ನಾನು ಈವ್ನಿಂಗ್ ತಿನ್ನಲಿಕ್ಕೆ ಒಳ್ಳೊಳ್ಳೆ ಚುಮ್ಮರಿ ಮಾಡಿದ್ದೆ ಫ್ರೆಂಡ್. ಟೀನು ರೆಡಿ ಇದೆ, ಟೀನು ಕೊಟ್ಟೆ ಫ್ರೆಂಡ್ಸ್. ಟೀನು ಕುಡಿದ್ರು. ಬೆಳ್ಳುಳ್ಳಿ ಚುಮ್ಮರಿ ಟೀ ಕುಡಿಯೋದೇ ಮಜಾನೇ ಬೇರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಇವತ್ತು ಅಡುಗೆ ಏನೇನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಅನ್ನ ಮಾಡಿದ್ದೀನಿ. ಅನ್ನ ಆದ ನಂತರ ಇದು ನೋಡಿ ಫ್ರೆಂಡ್ಸ್, ಕರಿ ಬಟಾಣಿ ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಸಾಂಬಾರು, ಬೇಳೆ ಸಾರು, ಗಟ್ಟು ಬೇಳೆ ಸಾರು ಮಾಡಿದ್ದೀನಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರಿ ಪ್ರಾಣವಲ್ಲಭೆ ಚೈತನ್ಯ ರೂಪಿ ಸರ್ವೇಶ್ವರಿ ಪ್ರಸನ್ನೆ ತಾಯಿ ಪಾರ್ವತಿ